ಇವತ್ತು ನಮ್ಮ ಅತ್ತೆ ಸಾವ್ಕಾತಿದ್ರುನುವೆ ಅವಳ ಮಗಳದು ಮಾನ ಮರುವದಿನ ಬೀದಿನಾಗ ಹರಾಜಾಕ್ತೀನಿ. ಇನ್ನು ಊರು ತುಂಬ ಕೋಟಿ ಕುಳ ಅಂತ ಹೇಳ್ಕೊಂಬಿಟ್ಟು ಬಂದವರಲ್ಲ, ಇವ್ರಿಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರ್ರಿ. ಇವತ್ತು ನಾನು ಒಬ್ಬಳೇ ಹೋಗಕ್ಕಿಲ್ಲ, ನಮ್ಮ ಹಳ್ಳಿನಾಗ ಇನ್ನೂ ಒಂದು 3-4 ಜನ ಹೆಂಗುಸ್ರನ್ನ ಕರ್ಕೊಂಡು ಹೋಗಿ ಈ ಸಾವಕತ್ತಿ ಮಗಳು ಕೂಲಿ ಮಾಡ್ತಾವಳಲ್ಲ, ಕೂಲಿ ಮಾಡೋದನ್ನ ನಮ್ಮ ಹಳ್ಳಿ ಹೆಂಗುಸ್ರು 3 ಜನ ಊರು ತುಂಬ ಹೇಳ್ಕೊಬರೋಂಥವ್ರನ್ನೇ ಕರ್ಕೊಂಡಿವ್ನಿ. ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾರೆ, ಸಾವಕತ್ತಿ ಮಗಳು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಆವಾಗ ಈ ಸಾವಕತ್ತಿ ಮಾನ ಮರುವದಿಲ್ಲ 3 ಕಾಸು ಆರಾಸ ಆಯ್ತದೆ. ಆಗಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡ್ತಾ ಇರೋದು ನಾನಂತರೂ. ಅತ್ತೆ ಕತ್ತೆ ಐತೆ ಕಣ್ಲ ನಿಂಗೆ ಇವತ್ತು ಮಾರಿ ಹಬ್ಬ. ಇವತ್ತು ನಿನ್ನ ಮಾನ ಮರುವದಿ ಹೆಂಗೆ ಕಳಿತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಬಾ ನೀನು ಬಾ ಜೊತೆಗೆ, ಬೇಡ ಅಂತ ಹೇಳ್ದಾರೆ ಯಾರು? ಇವತ್ತು ನಿನ್ನ ಮಾನ ಮರುವದಿ ಕಳೆದೇನ ಬರೋದು ನಾನು. ಅತ್ತೆ 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 ಏನೇ? ಅಯ್ಯೋ ಅತ್ತೆ, ನೀವು ರೆಡಿ ಆದ್ರೂ ಇಲ್ವಾ ಇನ್ನೂ? ನಿಮ್ಮ ಮಗಳ ಮನೆಗೆ ಇವತ್ತು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ರೆಡಿ ಆಗ್ಬಿಟ್ಟು ನಿಂತೀವಿ. ನೀವು ರೆಡಿ ಆಗಕ್ಕಿಲ್ವೇನೋ? ಹೋಗಿ ಪಟ 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 ಅಂತ ರೆಡಿ ಆಗ್ಬಿಟ್ಟು ಬರೋಗ್ರಿ. ಇವತ್ತು ನಿಮ್ಮ ಮಗಳ ಮನೆಗೆ ಹೋಗ್ಬಿಟ್ಟು ಬರೋನಿ, ನನ್ನ ಆದ್ನಿ ಮನೆಗೆ. ಹಂಗೆ ಹೋಗ್ಬೇಕಾರೆ ಒಂಚೂರು ಬಿಸ್ಕತ್ತು ಖಾರ ಗೀರ ಎಲ್ಲ ತಗೊಂಡ್ಬಿಟ್ಟು ಹೋಗನಿ, ಪಾಪ ಅಲ್ವಾ? ನೋಡಿ ಬೇಗ ಬೇಗ ರೆಡಿಯಾಗಿ ಎಲ್ಲರೂ ಹೋಗ್ಬಿಟ್ಟು ಬಂದ್ಬಿಡನೆ. ಪಾಪ ಅವಳು ನಮ್ಮನ್ನೆಲ್ಲ ನೋಡಿದಂಗೆ ಶಾನೆ ಮಿಸ್ ಮಾಡ್ಕೊತಾ ಇತ್ತಾಳಲ್ವಾ, ಅದಕ್ಕೆ ಒಂದ್ಕಿತ ಹೋಗ್ಬಿಟ್ಟು ಬರೋನಿ ಅಂತ. ಏನು ನನ್ನ ಮಗಳು ಮನೆಗೆ ಹೋಗೋದಾ? ಅತ್ತೆ, ನಾನು ನೆನ್ನೆನೇ ಹೇಳಿಲ್ವಾ? ಅಯ್ಯೋ ಇಲ್ಲಿ ಇದ್ದು ಬೇಜಾರಾಗೋಗ್ಬಿಟ್ಟೈತೆ, ಅದಕ್ಕೆ ಸುಮ್ಕೆ ಓಡಾಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಂತ ಬೆಳಗ್ಗೆನೆ ಹೊರಟುಬಿಟ್ಟಿರೋದು. ಹೆಂಗಿದ್ರು ದೊಡ್ಡ ಮನೆ, ಆಳು ಕಾಳು ಎಲ್ಲ ಇರ್ತಾರೆ. ನಾವೇನು ಊಟ ಅಡುಗೆ ಎಲ್ಲ ಮಾಡೋಂಥ ಕೆಲಸ ಏನಿರಕ್ಕಿಲ್ಲ, ತಿನ್ನ ಓಡಾಡ ಅಷ್ಟೇನಿಯ. ಅದಕ್ಕೆ ಸಂದಾಗ ತಿನ್ಕೊಂಡು ಓಡಾಡ್ಕೊಂಡು 1 2 ದಿನ ಇದ್ಬಿಟ್ಟು ಬರೋನಿ. ಯಾರು ಮಾಡಿ ಬೇಸಿ ಸಾಕಾಗೋಗ್ಬಿಟ್ಟೈತೆ ನನಗೂ ಅಂತ ಹೇಳಿದ್ದು. ಬರಂಗಿದ್ರೆ ಬನ್ನಿ ನೀವು ಹೋಗಿ ಓಡಾಡ್ಕೊಂಬಿಟ್ಟು ಬರೋನಿ. ಅಯ್ಯೋ ಶಿವನೇ, ಏನಪ್ಪ ಮಾಡೋದು? ಈಗ ನನ್ನ ಮಗಳು ಬಂಡವಾಳ ಎಲ್ಲ ಬೈಲಾಗೋಗ್ಬಿಡ್ತದಲ್ಲ. ನನ್ನ ಮಗಳು ಹೆಂಗೋ ಸಾವುಕಾರರು ಹಂಗೆ ಅಂತ ಮ್ಯಾನೇಜ್ ಮಾಡ್ಕೊಂಡಿವ್ನಿ. ಈಗ ನನ್ನ ಮಾನ ಮರುವದಿಯಲ್ಲ 3 ಕಾಸು ಕರಾಜ್ ಆಯ್ತದಲ್ಲ. ಈಗೇನು ಮಾಡಲಿ ನಾನು? ಏನಾರ ಪ್ಲಾನ್ ಮಾಡಬೇಕಲ್ಲ, ಏನು ಮಾಡೋಕ್ಕೆ ಆಯ್ತಿಲ್ಲ. ಅಯ್ಯೋ ಏನು ಮಾಡಲಿ? ನನ್ನ ಮಗಳು ಒಳಗೆ ಇಬ್ರು ಎಲ್ಗ ಹೋಯ್ತೀನಿ ಅಂತ ಹೇಳ್ತಿದ್ರು, ಟ್ರಿಪ್ ಹೋಯ್ತೀನಿ ಅಂತ ಹೇಳ್ತಾ ಇದ್ರು. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ, ಹೋಗೋದು ಅವ್ರು ತಾನೆ, ಮನೆ ಏನು ಅಲ್ಲೇ ಇರ್ತದಲ್ಲ. ಮನೆಯೆಲ್ಲ ಒಂದು ರೌಂಡ್ ಹಾಕೊಂಡು ಓಡಾಡ್ಕೊಂಡ್ಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಐಶ್ವರ್ಯ, ಓ ಬರ್ರಿ ಅಕ್ಕ, ಬರ್ರಿ. ನೀನು ಹೇಳ್ದಂಗೆ ನೀ ರೆಡಿ ಆಗ್ಬಿಟ್ಟು ಹೊಲ್ಟ್ಬಿಟ್ಟು ಬಂದ್ಬಿಟ್ವಿ ನಾವಂತೂ. ನೋಡಿ ಸರ್ನ ಹೋಗೋಣ ಸಾವ್ಕತ್ತಮ್ಮರೇ. ಅಂತೂ ಇಂತೂ ನಿಮ್ಮ ಮಗಳು ಮನೆಯಾಗೆ ಹೆಂಗನ್ವೆ ಒಬ್ಬಟ್ಟು ಊಟ ತಿನ್ನ ಅಂತ ಅದೃಷ್ಟ ಬಂತು. ಹೆಂಗನ್ವೆ ಎಲ್ಲರನ್ನೂ ಕರೆದಿದ್ದೀರಲ್ಲ, ಆ ರಂಗಮ್ಮಕ್ಕ ಬರಬೇಕಿತ್ತು. ಆ ಅಕ್ಕ ಹಿಂಗೇನೋ ಕ್ಯಾಮೆ ಬಿತ್ತು ಅಂತ ಬರಲಿಲ್ಲ, ಅದಕ್ಕೆ ನಾವು 3 ಜನ ನೆನೆಯ ಬಂದ್ಬಿಟ್ವಿ. ಅಲ್ಲ ಪೂಜೆ ಇರೋದು ಮುಂಚೆ ನಿನಗೆ ಹೇಳಿದ್ರೆ ನಾವು ಎಲ್ಲ ಇನ್ನೂ 4-5 ಜನ ಕರ್ಕೊಂಬಿಟ್ಟು ಬರ್ತಾ ಇದ್ವಿ. ನೀವು ಸಡನ್ನಾಗಿ ರಾತ್ರಿ ಹೇಳಿದ್ರೆ ನಾನು ಕರ್ಕೊಬರನಿ ಹೇಳಿ. ಐಸು ಏನೇ ಇದು? ಅಯ್ಯೋ ಅತ್ತೆ, ನಿಮ್ಮ ಮಗಳು ಮನೆಗೆ ಯಾರು ಹೋಗೇ ಇಲ್ಲ. ಅಲ್ಲೇ ಪಕ್ಕದಾಗ ಒಂದು ದೇವಸ್ಥಾನ ಐತಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಿಮ್ಮ ಮಗಳು ಪಟಾಕ ಮನೆಗೆ ಹೋಗ್ಬಿಟ್ಟು ಹಂಗೆ ಒಂದು 10 ನಿಮಿಷ ಇದ್ದು ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಯಾರನ್ನ ಬರಲಿ ಅಂತ ಕರೆದೆ. ಈಗ ಈ 3 ಜನನು ಬಂದವ್ರೆ. ನಾನು ಒಬ್ಬಳೇ ಹೋದ್ರೆ ಏನು ಸಂದಕ್ಕಿರಕ್ಕಿಲ್ಲ. ಇವ್ರ ಜೊತೆ ಹೋಗ್ಬಿಟ್ಟು ಹಂಗೆ 1 ಗಂಟೆ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಬಂದರೆ ನನಗೂ ಮನಸ್ಸಿಗೆ ಸಮಾಧಾನ ಆಯ್ತದೆ, ನಿಮಗೂ ಖುಷಿ ಆಯ್ತದೆ. ನಿಮ್ಮ ಮಗಳು ಮನೆನ ಇವರೆಲ್ಲ ನೋಡ್ದಂಗೆ ಆಯ್ತದೆ ಅತ್ತೆ. ಯಾಕೆ ಹೇಳಿ? ಹೆಂಗೋ ನಿಮ್ಮ ಮಗಳು ಮನೆ ಕೋಟ್ಯಾಧೀಶ್ವರ ಮನೆ ಅಲ್ವಾ, 2 ಕಾರ್ 3 ಕಾರ್ ಮಾಡಿಕೊಂಡವ್ರಲ್ವಾ. ಈಗ ಅಂಥ ಮನೆನ ಇವರೆಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಹೇಳು. ಪಾಪ ಮದುವೆನೂ ಯಾರೂ ನೆಟ್ಟಿಗೆ ನೋಡಲಿಲ್ಲ. ಅಳಿಯನಂತೂ ಮೊದಲೇ ನೋಡಿಲ್ಲ, ಅದಕ್ಕೆ ಕರ್ಕೊಂಡೋಯ್ತಾ ಇವನ್ ಕರ್ಕೊಂಡೋಗ್ಬಿಟ್ಟು ಹಂಗೇನಿಯ ಸಂಜೆ ಅಷ್ಟೊತ್ತು ಕರ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ನಿಮ್ಮ ಇಷ್ಟ, ನೀವು ಬರೋಂಗಿದ್ರೆ ಬರ್ರಿ. ನಿಮಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನು ಬೇಡ, ಏನು ತಾಪತ್ರ ಇಲ್ಲ, ನಾವೇ ಹೋಗ್ಬಿಟ್ಟು ಬರ್ತೀವಿ. ಇವಳು ನನ್ನ ಮಗಳು ಮಾನ ಮರುವದಿ ಕಳಿಬೇಕು ಅಂತ ನೀ ಸ್ಕೆಚ್ ಹಾಕೊಂಡೆ ಇಂಥ ಕೆಲಸ ಮಾಡ್ತಾವಳೆ ಅನ್ನಿಸ್ತದೆ. ಸ್ಕೆಚ್ ಹಾಕೊಂಡೆ ನೀ ಇಂಥ ಕೆಲಸ ಮಾಡ್ತಿರೋದು. ಹೀಗೇನು ಮಾಡಲಿ ಮಗಳೇ? ನಿನ್ನ ಮಾನ ಮರುವದಿಲ್ಲ 3 ಕಾಸು ಹರಾಜ್ ಆಯ್ತದಲ್ಲೇ. ಏನೇ ಮಾಡಲಿ ಇವಾಗ ನಾನು? ಇವ್ರ ಜೊತೆ 3 ಜನ ಹಳ್ಳಿ ಹೆಂಗಸ್ರು ಗೊತ್ತಾವ್ರಲ್ಲ, ಇವ್ರಿಗೇನಾದರೂ ನನ್ನ ಮಗಳು ವಿಚಾರ ಗೊತ್ತಾಯಿತು ಅಂತ ಹೇಳಿದ್ರೆ ಅಷ್ಟೇ, ಊರಾಗೆಲ್ಲ ಆಡ್ಕೊಂಡು ನಕ್ಕೊಂಡು ಹೀಯಾಳಿಸ್ಬಿಡ್ತಾರೆ ನನ್ನ. ನಾನು ಬೇರೆ ಅತಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟೆ. ಸಾಕತ್ತಮ್ಮರೇ, ಅದೃಷ್ಟ ಮಾಡೋಳು ನಿಮ್ಮ ಮಗಳು ಅಂತ ಮನೆ ಪಡೆಯೋಕ್ಕೆ. ನಿಮ್ಮ ಮಗಳು ಕಾಲಿಕ್ಕಿದ್ಗಳಿಗೆ ಬೋಸ್ ಅಂದಕ್ಕಿತ್ತಂತೆ. ಕಾಲಿಕ್ಕಿದ ತಕ್ಷಣನೇ ಏನು ಎಲ್ಲ ದುಡ್ಡು ಪಡ್ಡು ಎಲ್ಲ ಬಂದ್ಬಿಡ್ತಂತೆ. ಮೊದಲು ಬಡವರಾಗಿದ್ರಂತೆ, ಈಗ ಸಾವುಕಾರ ಹೋಗ್ಬಿಟ್ರಂತೆ. ಊರು ತುಂಬ ನಿಮ್ಮ ಮಗಳದೇನೆಯ ಸುದ್ದಿ, ಊರು ತುಂಬ ಮಾತಾಡ್ತಾನೆ ಅವರೇ ನಿಮ್ಮ ಮಗಳು ವಿಷಯನೇಯ. ನಮಗೂ ಕೇಳಿ ನೋಡ್ಬೇಕು ಅನ್ಕೋತಿದ್ವಿ, ಯಾರು ಕರೆಯೋರಿಲ್ಲ. ಹೆಂಗೋ ತಲೆ ತೋರ್ಬಿಟ್ಟು ನಿಮ್ಮ ಸೊಸೆ ಹೆಂಗೋ ನಮ್ಮನ್ನು ಕರೆದವಳೆ, ಖುಷಿಯಾಗತ್ತ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಅಯ್ಯೋ ಏನು ಸುಮ್ಕೆ ಅನ್ಕೊಂಡ್ರ? ಮನೆ ಮುಂದೆ 2 ಕಾರು, ದೊಡ್ಡ ಮನೆ. ಹೆಂಗೈದು ಗೊತ್ತಾ ಮನೆ ಒಳಗಡೆ? ಅದೆಂತ ಡೂಪ್ಲೆಕ್ಸ್ ಅಂತಾರಲ್ಲ, ಮನೆ ಒಳಗಡೆನೆ ಮೆಟ್ಲಿತ್ತದಲ್ಲ ಹತ್ತೋಗಕ್ಕೆ, ಅಂಥ ಡೂಪ್ಲೆಕ್ಸ್ ಮನೆ ದೊಡ್ಡದಾಗೈತೆ. ಅಡುಗೆನೂ ಮಾಡಂಗಿಲ್ಲ, ಮನೆ ಕೆಲಸದವರೆಲ್ಲ ಇರ್ತಾರೆ, ಅಂಥ ಮನೆ ಗೊತ್ತೇನು? ನಮ್ಮ ಅತ್ತೆ ಅಂತೂ ಎಷ್ಟು ಖುಷಿಯಾಗವ್ರೆ ಅಂತ ಹೇಳಿದ್ರೆ ಅಷ್ಟು ಖುಷಿಯಾಗವ್ರೆ. ಈ ವಿಷಯ ಎಲ್ಲ ಕೇಳ್ಬಿಟ್ಟು ಮಗಳು ಸಂದಾಕವಳೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬಿಟ್ಟು ಖುಷಿ ಪಡಿವ್ರಂತೆ ಬರ್ರಿ. ಅವ್ರ ಮನೆಗೆ ಹೋದ್ರಂತೂ ಬರೀ ಕೈಯಾಗಂತೂ ಕಳ್ಸಕ್ಕಿಲ್ಲ, ತುಂಬಿ ಕಳಿಸ್ತಾರೆ.
ಹೌದೇ? ಅಯ್ಯೋ ಅಯ್ಯೋ ಅಯ್ಯೋ, ನಾವಂತೂ ನೋಡ್ಕೊಂಡು ಬರಲೇಬೇಕು. ಅದು ಯಾವುದೋ ಫೇಮಸ್ ದೇವಸ್ಥಾನ ಐತಿ ಅಂದಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಆ ಮಗಳು ಮನೆಗೆ ಹೋಗ್ಬಿಟ್ಟು ನಿಮ್ಮ ನಾದಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಹಂಗೆ ಬಂದ್ಬಿಡೋಣ. ಬಾ, ಟೇಮ್ ಆಯ್ತದೆ, ನೆಟ್ಗೆ ಹೋಗೋಣ. ಈಗ ಬಸ್ ಐತೆ 12 ಗಂಟೆಗೆ. 12 ಗಂಟೆ ಬಸ್ಗೆ ಹೋದ್ರೆ ಲೇಟ್ ಆಯ್ತದೆ. ಈಗ 11 ಗಂಟೆಗೆ ಇನ್ನೊಂದು ಐತೆ, ಆ ಪಕ್ಕದಳ್ಳಿನಾಗ ಬರ್ತದಲ್ಲ, ಅಲ್ಲಿ ಹೋಗ್ಬಿಟ್ಟು ಹೊತ್ಕೊಂಡು ಸೀದಾ ಹೋಗೋಣ. ಬಾ ಬಾ ಬಾ. ಮದುವೆ ಊಟ ಅಂತೂ ಆಗಿಸ್ಲಿಲ್ಲ ಸಾವುಕತ್ತಮ್ಮರು. ಹಿಂಗಾದ್ರೂ ಅಂದರೆ ಮಗಳು ಮನೆಗೆ ಊಟ ತಿನ್ನೋ ಅದೃಷ್ಟ ಬಂತು. ನಡೀರಿ ನಡೀರಿ ಅತ್ತೆ. ಸರಿ ಅತ್ತೆ, ನಿಮ್ಮ ಮಾನ ಮರ್ಯಾದಿನ ನಾನಂತೂ ಜಾಸ್ತಿ ಉಳಿಸ್ಬಿಡ್ತೀನಿ. ಯಾಕಂದರೆ ಹಳ್ಳಿನಾಗ ಯಾರು ನೋಡಿಲ್ಲ ನಿಮ್ಮ ಮಗಳು ಮನೇನ. ಅಷ್ಟು ದೊಡ್ಡ ಮನೆ ಹಳ್ಳಿನಾಗ ಯಾರು ನೋಡೇ ಇಲ್ಲ. ಅದಕ್ಕೆ ಇವನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮಗಳು ಹೆಂಗೆ ಸ್ಟೈಲಾಗಿ ದಿಮಾಕಾಗ ಅಷ್ಟು ದೊಡ್ಡ ಮನೆಯಾಗ ಅವಳೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ಲ ಅತ್ತೆ. ಹೋಗಿ ಎಲ್ರಿಗೂ ತೋರಿಸಿ ನಿಮ್ಮನ್ನಂತೂ ಆಕಾಶದಿದ್ರು ಕರ್ಕೊಂಡೋಯ್ತೀನಿ ಅತ್ತೆ. ನಿಮ್ಮ ಮಾನ ಮರುವದಿನಂತೂ ನಾನು ಟಾಪಾಗಿ ತಗೊಂಡೋಯ್ತೀನಿ ಅತ್ತೆ. ಸರಿನಾ? ನೀವೇನು ಯೋಚನೆ ಮಾಡೋಕೆ ಹೋಗ್ಬಿಡಿ. ನನಗೂ ನನ್ನ ಆದ್ನಿ ಮನೆ ಅಷ್ಟು ಚೆನ್ನಾಗಿರೋದು ನನಗೂ ಖುಷಿನೇನೆಯಾ. ಅಯ್ಯೋ, ನೀವು ಬಂದಿದ್ರೆ ಸಂದಕ್ಕಿರೋದು. ನಿಮ್ಮ ಮಗಳು ನೀವು ಬಂದಿದ್ರೆ ಖುಷಿ ಪಡೋಳೇನೋ. ಮನೆಯೆಲ್ಲ ಹೋಗ್ಬಿಟ್ಟು ಬಂದ್ರಿ ಅಂತ ಹೇಳ್ತಿದ್ರಲ್ಲ, ಬುಡಿ ಹೋಗ್ಲಿ. ನೀವೇನು ರೆಡಿ ಆಗ್ಬಿಟ್ಟು ಬರೋಕ್ಕೆ ಯಾವ ಕಾಲ ಆಯ್ತದೋ ಏನು ಕಥೆಯೋ ಗೊತ್ತಿಲ್ಲ. ನಾವು ಅಷ್ಟಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬರ್ತೀವಿ. ನೀವು ಮನೆಗಿರ್ರಿ, ಅಡುಗೆ ಎಲ್ಲ ಮಾಡಿಕ್ತೀವಿ, ತಿನ್ಕೊಂಡು ಆರಾಮಾಗಿರ್ರಿ. ಅಯ್ಯೋ ಮನೆಯಾಳಿ ಬೇಕಂತಾನೆ ಹಿಂಗೆ ಮಾಡ್ತಾವಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಇತ್ತದ ಮನೆಯಾಳಿ ಬೇಕಂತಾನೆ ಇಂಥ ಕಂತ್ರಿ ಕೆಲಸ ಮಾಡ್ತಾವಳೆ. ನನ್ನ ಮಗಳು ಮಾನ ಮರುವದಿ ನಾರಾಜ್ ಹಾಕ್ಬೇಕು ಅಂತಾನೆ ಇಂಥ ಕಂತ್ರಿ ಕೆಲಸ ಮಾಡ್ತಿರೋದು. ಹಿಂಗುಳಂತ ಕಂತ್ರಿ ನಾನು ನೋಡೇ ಇಲ್ಲ. ಏನು ಹೊಟ್ಟೆ ಉರ್ಕೊಂಡು ಸಾಯ್ತಾಳೋ ನನ್ನ ಮಗಳು ಸಂದಕೋಳೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಬರಕ್ಕೆ ಹೋಗಿ ನನ್ನ ಮಗಳು ಇವಾಗ ಬೀದಿನಾಗೋಳೆ ಅಂತ ಗೊತ್ತಾಗೋಗ್ಬಿಟ್ರೆ ಇವಳ ಹತ್ರ ನನ್ನ ಬೆಲೆ ಇರ್ತದ. ಏನಾರ ಒಂದು ಮಾಡಬೇಕಲ್ಲ. ಏನು ಮಾಡಲಿ ಏನಾರ ಒಂದು ಮಾಡಬೇಕು. ಏನು ಐಡಿಯಾನೇ ಗೊತ್ತಿಲ್ವಲ್ಲ, ಏನು ಮಾಡೋದು? ಇವಾಗ ಒಳ್ಳೆ ಐಡಿಯಾ ಬಂತು, ಮಾಡ್ತೀನಿ ಇರು. ನಾನು ನೆಲದ ಮೇಲೆ ಎಣ್ಣೆ ಹಾಕಿರೋದು ಇವಳಿಗಂತೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಗೊತ್ತಾಯ್ತದೆ? ಹಿಂಗಾಸೆ ಹೋಗ್ಬೇಕಲ್ವ ಇವಾಗ, ಬಾಕ್ಲಾಗಾಸೆನೇನಿಯಾ. ಬಾ ಬಾ, ಹೋಗಿ ಬಾ ಸ್ಟೈಲ್ ರಾಣಿ, ಹೋಗಿ ಬಾ ನೀನು, ನಿಂಗೆ ಸರಿಯಾಗೈತೆ. ಸೊಸೆ ಸೊಸೆ, ಟೈಮ್ ಆಯಿತು. ಸರ್ನಾ ಹೋಗಿ ಬಾವಾ. ಸುಮ್ಕೆ ಆಮೇಕಿದ್ದ ಬಸ್ ಮಿಸ್ ಆಗೋಗ್ಬಿಡ್ತದೆ. ಬಾ ಸರ್ನ ಬಾ. ನೀನೇನು 10 ನಿಮಿಷ ಐದು ಬಸ್ಗೆ ಅಷ್ಟೇ ನೀನಿಯಾ. ಪಾಪ ನಿನ್ನ ಫ್ರೆಂಡ್ಸ್ ಎಲ್ಲನೂ ಆಗಲೇ ಬಸ್ ತಾಕ ಹೋಗಿರ್ಬೇಕು. ಅಯ್ಯೋ ಅತ್ತೆ, ಹೋಗ್ಲಿ ನಾನು ಇನ್ನು ಎಷ್ಟೊತ್ತು ಈಗ ರೆಡಿ ಆದೆ, ಹೋಗೋದೆ ನೀನಿಯಾ. ಹೂ ಕಣವ, ಟೇಮ್ ಆಯ್ತದೆ. ನನ್ನ ಮಗಳಿಗೂ ಫೋನ್ ಹಾಕಿವ್ನಿ, ಬತ್ತಾವಳೆ ನಿಮ್ಮ ಹೊತ್ತಿಗೆ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾಳೆ. ನೀವು ಒಳ್ಡು ಹೋಗ್ಬೇಕಾದ್ರೆ ಬರೀ ಕೈಯಾಗ ಹೋಗ್ಬೇಡ. ಬೇಕ್ರಿನಾಗ ಏನಾರ ಹೊಸಿ ತಗೊಂಬಿಟ್ಟು ಹಣ್ಣು ಹಂಪಲು ತಗೊಂಡೋಗು. ಸರಿನಾ? ಸುಮ್ಮನೆ ಯಾಕೆ ಅವರು ನಾವೆಂದು ಒಪ್ರೂಪಕ್ಕೆ ಹೋಯ್ತೀವಿ. ಬರೀ ಕೈಯಾಗ ಹೋದ್ರೆ ಸಂದಕ್ಕಿರಕ್ಕಿಲ್ಲ. ಕೈಯಾಗ ಏನಾರ ಒಂದು ತಗೊಂಡು ಹೋಗ್ಬೇಕಲ್ವಾ? ಅದಕ್ಕೇನಿಯ. ನೋಡಿ ಬಸ್ಗಿನ ಟೇಮ್ ಆಗೋಗ್ಬಿಡ್ತು. ಎಲ್ಲರೂ ಯಾಗಲೇ ಕೂಗ್ತಾ ಇದ್ರು. ನೋಡಿ ಬಿರ್ನ ಒಳ್ಡು. ನಮ್ಮ ಅತ್ತೆ ಏನು ಇಷ್ಟು ಖುಷಿಯಾಗವಳಲ್ಲ. ಇದ್ದೇ ಇರಲಿ ಬಿಡು. ಈ ಖುಷಿಯೆಲ್ಲ 3 ಕಾಸು ಗರಾಜ್ ಹಾಕೋದು ನನಗೆ ಗೊತ್ತು. ಅಯ್ಯಪ್ಪ, ಅಯ್ಯೋ ರೀ ಅಮ್ಮ, ಹೋಯ್ತಲ್ಲ ಸೊಂಟ. ಅಯ್ಯೋ ಶಿವನೇ, ಹೋಯ್ತಲ್ಲಪ್ಪೋ ಸೊಂಟ. ಆಯ್ತಿಲ್ವಲ್ಲ. ಅಯ್ಯೋ ಸೊಸೆ, ಇದೇನಾಯ್ತವ ಸೊಸೆ ನಿಂಗೆ? ಅಯ್ಯೋ ಶಿವನೇ, ಏನಾಯ್ತೋ ಗೊತ್ತಿಲ್ಲ. ಯಪ್ಪ, ಏನೋ ಜಾರ್ತು. ಹಂಗೆ ಜಾರ್ಕೊಂಡು ತುಪ್ಪಕ್ಕಂತ ಬಿದ್ಬಿಟ್ನಲ್ಲ. ಯಾರೋ ಏನೋ ಎಣ್ಣೆ ಚೆಲ್ಲಿದ್ರು ಅನ್ನಿಸ್ತದೆ. ಯಪ್ಪ, ಸೊಂಟ ಎಲ್ಲ ನೋವು ಬತ್ತಾಯ್ತು. ಆಯ್ತಿಲ್ಲ ಶಿವನೇ, ಮಕ್ಕಳಕ್ಕೆ ಅಂದ್ಬಿಡ್ತು ಸೊಂಟ ನಿನಿಯ. ಆಯ್ತಿಲ್ಲ. ಅಯ್ಯೋ ಸೊಸೆ, ಪಾಪ ನನ್ನ ಮಗಳು ಮನೆಗೆ ಹೋಗ್ಬೇಕು ಅಂತ ಎಷ್ಟು ಆಸೆಗೊಳ್ತಿದ್ದೆ. ನಿಮ್ಮ ಮಾವ ಪೂಜೆ ಮಾಡ್ತಾ ಇದ್ರು, ಎಲ್ಲೋ ಒಂಚೂರಿ ಎಣ್ಣೆ ಚೆಲ್ಲಿರ್ಬೇಕು, ಅದಕ್ಕೆ ನೀನು ಹಂಗೆ ನಡ್ಕೊಂಬಂದ್ಬಿಟ್ಟು ಬಿದ್ದುಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ಅಯ್ಯೋ ಪಾಪ, ನನ್ನ ಮಗಳು ಮನೆಗೆ ಹೋಯ್ತೀನಿ ಅಂತ ಎಷ್ಟು ಆಸೆಗಿದ್ದೆ. ಇವಾಗ ನೋಡಿ ಹಂಗಾಯ್ತು, ಮಗಳು ಮನೆಗೆ ಹೋಗೋಕ್ಕಾಗ್ದಿದ್ದಂಗೆ ಹೋಗ್ಬಿಡ್ತಲ್ಲ. ಬಿಡು, ನನ್ನ ಮಗಳಿಗೆ ಏನೋ ಒಂದು ಹೇಳಿ ಈಗ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇನ್ನು ಸೊಂಟ ಮುರ್ಕೊಂಡು ಎಲ್ಲೋಯ್ತೀಯ ಹೇಳು? ಪಾಪ ನಿನ್ನ ಕೈಲೂ ಆಗಕ್ಕಿಲ್ಲ ಅಲ್ವಾ? ಇನ್ನೊಂದು 15 ದಿನ ಎದ್ದೊಳಕ್ಕಂತೂ ಆಗಕ್ಕಿಲ್ಲ. ಹೋಗಿ ಆರಾಮಾಗೆ ಮನೆ ಕಂಡು ಹೆಂಗೋರು ಎಷ್ಟು ಮಾಡ್ಕೊಂಡಿರು ಹೋಗವ. ನಾನೇ ಪಂಡಿತ್ರನ್ನ ಕರ್ಕೊಬಿಟ್ಟು ಬರ್ತೀನಿ. ಸೊಂಟಕ್ಕೊಂಚೂರು ಏನಾರು ಲೇಪನ ಕೊಡ್ತಾರೆ ಬಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಳ್ಕೊಂಡು ತೆಪ್ಪಗೆ ಮನಿಕ. ನನ್ನ ಮಗಳು ಫೋನ್ ಹಚ್ಬಿಟ್ಟು ಹೇಳ್ತೀನಿ, ಇಲ್ಲ ಈಗ ಆಗಕ್ಕಿಲ್ಲ, ನಿಧಾನಕ್ಕೆ ಬತ್ತಾರಂತೆ ಅಂತ ಹೇಳ್ತೀನಿ. ಪಾಪ ನೀನೇ ನಂಬ್ಕೊಂಡು ಬಂದಿದ್ರಲ್ಲ ಹಳ್ಳಿ ಹೆಂಗಸ್ರು, ಅವ್ರಿಗೂ ನನಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ನನ್ನ ಸೊಸೆ ಹಿಂಗೆ ಬಿದ್ಬಿಟ್ಲು, ಬರೋಕ್ಕಾಗಕ್ಕಿಲ್ಲ, ಇನ್ನೊಂದು ಕಿತ್ತ ಕರ್ಕೊಂಡೋಯ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಏನಾರ ಹೇಳ್ಕೊ ಹೋಗ್ರಿ. ಹಬ್ಬ ಶಿವನೇ, ಆಯ್ತಿಲ್ಲ ಕಣಪ್ಪ, ನನಗಾಯ್ತಿಲ್ಲ. ಈ ಏಟು ಎಂದು ಬಿದ್ದಿರಲಿಲ್ಲ ನನಗೆ, ಬೋಲ್ ನೋವಾಯ್ತೈತೆ. ಆಯ್ತಿಲ್ಲ. ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ನನ್ನ ಮಗಳು ಮಾನ ಮರುವದಿ ಕಳಿಬೇಕು ಅಂತ ಮಾಡಿದ್ಯಾ? ಬಿತ್ರಿ ಈಗ ನೋಡು. ಸರಿ ಸೊಸೆ, ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ, ಬಸ್ಸೇನು ಹತ್ಬೇಡ್ರಿ ಅಂತ ಹೇಳ್ಬಿಟ್ಟು. ಈ ಮನೆಯಾಳತ್ತೇನೆ ಏನೋ ಮಾಡಿತ್ತಾಳೆ, ನನ್ನ ಕಾಲು ಕೈ ಮುರಿಯಂಗೆ. ಈ ಮನೆಯಾಳಿ ಮೊದಲೇ ಸರಿ ಇಲ್ಲ, ಇವಳೇ ಬೇಕಾದ್ರೆ ಎಣ್ಣೆ ಹಾಕಿತ್ತಾಳೆ.